ನಮಸ್ಕಾರ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿದ್ದು ನೋವು ಯಾವ ಪ್ರಾಣಿಗಾಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಎಲ್ಲರೂ ಜೀವನೇ ಸಿಗಲ್ಲ ಅಂತ ಗೊತ್ತಿದ್ದು ಹೋಗಿ ಓಡೋದು, ಓಡ್ಬರೋದು, ಬಿದ್ದು ಎದ್ದು ಅವನು ಗೆಲ್ತಾನೆ ಇವನು ಗೆಲ್ತಾನೆ ಅಂತೀವಿ. ಯಾರು ನಿಮ್ಮ ಹಿಂದೆ ಬರಲ್ಲ. ನೋಡಬೇಕು, ಸಂತೋಷ ಪಡಬೇಕು. ಸಿಗಲ್ಲ ಅನ್ನೋದನ್ನ ಸಿಗುತ್ತೆ ಅಂತ ಹೋಯ್ತೀರ. ಸಿಗಂಗಿದ್ರೆ ಹೋಗಿ ಕುತ್ಕೊಂಡು ಅಚ್ಚುಕಟ್ಟೆ ನೋಡಬೇಕು. ಸಿಗಲ್ಲ ಅಂತ ಗೊತ್ತಾದ್ಮೇಲೆ ದೂರದಲ್ಲಿ ನೋಡಿ ಹೋಗ್ಬೇಕು. ನಿಮ್ಮ ತಾಯ್ತನದಲ್ಲಿ ಎಷ್ಟು ಕಣ್ಣೀರಾಗ್ತವ್ರೆ. ನನಗೂ ಮ್ಯಾಚ್ ಇದೆ, ಇಷ್ಟ ಇದೆ, ನಿಮಗೂ ಇಷ್ಟ ಇದೆ, ಎಲ್ರಿಗೂ ಇಷ್ಟ ಇದೆ. ನಿಮ್ಮ ಹಿಂದೆ ಯಾರು ಬಂದರು? ಗೆದ್ದಗಾರ ನಿಮ್ಮ ಹಿಂದೆ ಬರ್ತಾರಾ? ಇವತ್ತು ನಾಳೆ 3 ದಿನ ನಿಮ್ಮದು ವಾದಗಳು ನಡೀತಾ ಇರ್ತದೆ. ಟಿ ವಿಲಿ ಏನಂತೆ, ಅದಂತೆ, ಇದಂತೆ ತೋರಿಸಿದ್ನೇ ತೋರಿಸ್ತಾ ಇರ್ತಾರೆ. ಆಮೇಲೆ ನಿಮ್ಮನ್ನ ಯಾರನ್ನೂ ತೋರಿಸಲ್ಲ. ಇರೋವರೆಗೆ ನೋಡಿ, ಬದುಕು ತುಂಬ ಚಿಕ್ಕದು. ನೀವು ಬದುಕಬೇಕು, ಸಾಯಬಾರ್ದು. ಈ ಥರ ಎಲ್ಲ ಸಾಯಬಾರ್ದು. ಇದು ಮಾಡಿದ್ದು ನೀವು ಸರಿಯಿಲ್ಲ. ಮಾಡಿದ್ರಿ ಫ್ರೀ, ಕರೆಕ್ಟಾಗಿ ಮಾಡಬೇಕಾಯ್ತು. ಜನಗಳಿಗೆ ಸಿಸ್ಟಮ್ಮು ಹೆಂಗೆ ಬೇಕು ಹಂಗೆ ಮಾಡಿಬಿಟ್ರಿ. ಅವ್ರು ಸತ್ತರು, ಅವ್ರ ತಾಯ್ತನಾಗ ನೀವೇನು ಕೊಡ್ತೀರಾ? ಏನು ಕೊಡೋಕ್ಕಾಗುತ್ತೆ? ಹಣ ಕೊಟ್ಟರು ಮಕ್ಕಳನ್ನ ವಾಪಸ್ ಕೊಡೋಕ್ಕಾಗಲ್ಲ, ಸತ್ತವ್ರನ್ನ ವಾಪಸ್ ಕೊಡೋಕ್ಕಾಗಲ್ಲ. ಖಾಲಿ ಪೇಪರು ಪ್ರಿಂಟ್ ಹೊಡೆದ್ರೆ ಬಂದುಬಿಡ್ತದೆ, ಕೊಟ್ಬಿಡ್ತೀರಾ? ಜನಗ ಮೇಲೆ ಹಾಕಿ ಕೊಟ್ಬಿಡ್ತೀರಾ ಸರ್ಕಾರದವ್ರು? ನೀವು ನಿಮ್ಮ ಕೈಯಿಂದನಾರು ಕೊಡ್ತೀರಾ? ಮಾಡಿದ್ರೆ ಕರೆಕ್ಟಾಗಿ ಮಾಡಿ. ಈ ಥರ ಎಲ್ಲ ಮಾಡಬೇಡಿ. ಜನ ಆಸೆಗಳಿಗೆ ಬಂದು ಬಿದ್ದುಬಿಡ್ತಾರೆ. ಸತ್ತೋದ್ಮೇಲೆ ಏನೋ ಒಂದಿಷ್ಟು ಕೊಟ್ಟು ಕಳಿಸ್ಬಿಡ್ತೀರ, ಕ್ಲೋಸ್ ಮಾಡಿಬಿಡ್ತೀರ. ಅದು ಮುಖ್ಯ ಅಲ್ಲ. ಈ ಥರ ಮತ್ತೆ ಆಗಬಾರ್ದು. ಯಾರೂ ಸಾಯಬಾರ್ದು. ಪ್ರತಿಯೊಬ್ಬರಿಗೂ ಜೀವ ಇದು. ಎಲ್ರಿಗೂ ತಂದೆ ತಾಯಿ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಎಲ್ಲರನ್ನೂ ಅವ್ರು ನೆಮ್ಕೊಂಡಿರ್ತಾರೆ. ಕೊನೆ ಗಂಟ ನಮ್ಗೆ ಆಯ್ತಾರೆ ಅಂತ. ನೀವೇ ಅವ್ರನ್ನ ಬಿಟ್ಟೋದ್ರೆ ಅವ್ರಿಗೆ ಯಾರು ಆಗ್ತಾರೆ? ಮ್ಯಾಚ್ ಇವತ್ತಿರ ನಾಳೆ ನೋಡ್ಬೋದು. ದಯವಿಟ್ಟು ಯಾರೂ ಈ ಥರ ಎಲ್ಲ ಆತರಪಟ್ಟು ಗಾಬರಿಯಾಗಿ ಬಂದು ನೋಡೋದು, ಗಾಬರಿಯಾಗಿ ಬಿಡೋದು ಇವೆಲ್ಲ ಮನೇಲಿ ಕೂತ್ಕೊಂಡು ನೋಡಿ. ಏನು ಬಂದು ಅಲ್ಲೇ ನೋಡಬೇಕು ಅಂತ ಏನು? ಅಲ್ಲೇ ನೋಡಬೇಕು ಅಂತ ಏನಿಲ್ವಲ್ಲ. ಈಗ ನಿಮ್ಮ ಹಿಂದೆ ಯಾರು ಬಂದರು? ಯಾರೂ ಇಲ್ಲ.